ರೇವ್ ಕುಯ್ತಲ್ಲಿ ಇಟ್ಕೊಂಡ್ರಲ್ಲ. ವೆಲ್ಕಮ್ ಬ್ಯಾಕ್ ಟು ರಯಾ ಬ್ಲಾಗ್ಸ್ ಕನ್ನಡ. ಇವತ್ತು ನಾನು ನೈಟಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಮಂಡ್ಯಕ್ಕೆ. ಯಾಕೆ ಅಂತ ಅಂದರೆ ನಾಳೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ತಮ್ಮನ ಮಗಳದು ಬರ್ಡೇ ಇದೆ, ಫಸ್ಟ್ ಇಯರು. ಸೊ ಹಾಗಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆನೇ ಹೋಗಬೇಕಿತ್ತು ಆ್ಯಕ್ಚುಲಿ, ಬಟ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಈಗ ಹೋಗ್ತಾ ಇದ್ದೀವಿ. ಯಶು ಫುಲ್ಲು ಚಳಿ ಇದೆ ಅಲ್ಲ, ಹಾಗಾಗಿ ಅಮ್ಮ ಚಳಿ ಆಗ್ತಾ ಇದೆ ಅಂತ ಮಲ್ಕೋತಾ ಇದ್ದಾನೆ. ಸಿಕ್ಕಾಪಟ್ಟ ಚಳಿ ಇದೆ, ಬಟ್ ನೈಟ್ ಜರ್ನಿ ಏನೋ ಒಂಥರ ಚೆನ್ನಾಗಿರುತ್ತೆ. ಟ್ರಾಫಿಕ್ ಇರಲ್ಲ, ಮತ್ತು ಜನ ಜಾಸ್ತಿ ಇರಲ್ಲ, ಬಿಸಿಲಿರಲ್ಲ, ಏನೋ ಒಂಥರ ಕೂಲಾಗಿ ನಾವು ರೀಚ್ ಆಗ್ಬೋದು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ನೈಟ್ ಜರ್ನಿನ ಪ್ರಿಫರ್ ಮಾಡ್ತೀವಿ. ಈಗ ನಾವು ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಅಕ್ಕನ ಮಗ, ಹಾಯ್ ಮಾಡ್ರಪ್ಪ. ನಮ್ಮ ಅಕ್ಕನ ಮಗ, ಹಾಗೆ ನನ್ನ ಲೈಫ್ ಟೈಮ್ ಡ್ರೈವರ್, ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ನನ್ನ ಮುದ್ದಿನ ಮಗ ಇದ್ದಾನೆ ಇಲ್ಲಿ. ಹಾಯ್ ಯಶು, ಹಾಯ್ ಮಾಡು. ಊರಿಗೆ ಹೋಗ್ತಾ ಇದ್ದೀವಿ ಮಂಡ್ಯಕ್ಕೆ. ಯಾಕೆ ಅಂತ ನಾನು ಅವಾಗಲೇ ಹೇಳಿದೆ, ಬೆಳಗ್ಗೆ ಗೊತ್ತಾಗುತ್ತೆ. ನೈಟ್ ಹೋಗೋದ್ರಲ್ಲಿ ಏನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಟ್ರಾಫಿಕ್ ಇರಲ್ಲ, ಬಿಸ್ತಿರಲ್ಲ, ಜನ ಇರಲ್ಲ, ಒಂಥರ ಕೂಲಾಗಿ ನಾವು ರೀಚ್ ಆಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೈಟ್ ಜರ್ನಿ. ನಾವು ಯಾವಾಗಲೂ ಊರಿಗೆ ಹೋದರೆ ಅಥವಾ ಊರಿಂದ ವಾಪಸ್ ಬರುವಾಗಲೂ ಕೂಡ ನಾವು ನೈಟೇ ಬರೋದು, ನೈಟೇ ಹೋಗೋದು. ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಈಗ ಹೋಗ್ತಾ ಇದ್ದೀವಿ ಊರಿಗೆ. ಯಶುಗಂತೂ ಸಿಕ್ಕಾಪಟ್ಟೆ ಖುಷಿ ಜರ್ನಿ ಅಂತ ಅಂದರೆ. ಏನಮ್ಮ ಜಾಗ ಬಿಡುವ, ನಿಂತ್ಕೋಬೇಡ, ಕುತ್ಕೋ. ಇಲ್ಲಿ ನೋಡು, ಅಲ್ಲಿ ನೋಡು. ಇನ್ನೊಂದ್ಸತಿ ಹೇಳು. ಊರಿಗೆ ಹೋಗೋಣ, ಎಲ್ರೂ ಊರಿಗೆ ಕರೀತಾ ಇದೆಯಾ? ಬರ್ರ 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 ಜಿಂಗಲ ಕಾಲ ಕಾಲ ಕಾಲ. ಏನಮ್ಮದ ಎದೇಳು, ಇಲ್ಲಿ ನೋಡು. ಆಫ್ ಮಾಡ್ಸತಿ ಸೌಂಡು. ಆಲ್ಮೋಸ್ಟ್ ಊರ್ ಹತ್ರ ಬಂದ್ಬಿಟ್ವಿ. ನೋಡಿ ಎಷ್ಟು ಸೈಲೆನ್ಸ್ ಇದೆ, ವೆಹಿಕಲ್ಸ್ ಗಳಂತೂ ಇಲ್ವೇ ಇಲ್ಲ. ತುಂಬಾನೇ ಪ್ರಶಾಂತವಾಗಿದೆ, ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಹಳ್ಳಿಯವರು ಸಿಟಿಯವರಿಗಿಂತ ಆರೋಗ್ಯವಾಗಿರ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ತುಂಬಾನೇ ಗಿಡ ಮರಗಳಿದೆ, ತುಂಬಾನೇ ಫ್ರೆಶ್ ಗಾಳಿ ಇರುತ್ತೆ, ಪೊಲ್ಯೂಷನ್ ಇರೋದಿಲ್ಲ. ಸೊ ಹಾಗಾಗಿ ಹಳ್ಳಿಯವರು ತುಂಬಾನೇ ಆರೋಗ್ಯವಾಗಿರ್ತಾರೆ. ನೋಡಿ ಎಷ್ಟು ಆ ಹಳ್ಳಿ ವೆದರ್ಗೆ, ಓ ಮೈ ಗಾಡ್, ಬ್ಯೂಟಿಫುಲ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಎಂಟ್ರೆನ್ಸ್ ಆಂಜನೇಯ ದೇವಸ್ಥಾನ. ಊರಿಗೆ ಬಂದ್ವಿ. ಇವಾಗಂತೂ ಮನೆ ಹತ್ರ ಖಂಡಿತ ವಿಡಿಯೋ ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಇರ್ತಾರೆ. ಸೊ ಹಾಗಾಗಿ ಇದೇ ನಮ್ಮ ಮನೆ, ಈ ಲೆಫ್ಟ್ ಅಲ್ಲಿ ಇದೆ. ಗಾಡಿ ಪಾರ್ಕ್ ಮಾಡ್ತಾ ಇದೀವಿ. ಬರ್ಡೇ ಗರ್ಲ್ ರೇವ್ ಕುಯ್ತಲ್ಲಿ ಇಟ್ಕೊಂಡ್ರಲ್ಲ.
ಓಕೆ, ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಭಟ್ರುಗಳು ಬಂದ್ಬಿಟ್ಟು ಅಡುಗೆಗೆ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ಇವತ್ತು ನಾನ್ ವೆಜ್ ಮಾಡ್ತಾ ಇರೋವಂಥದ್ದು, ಹಾಗಾಗಿ ಅಲ್ಲಿ ಮೇಕೆಯನ್ನು ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸುಮಾರು 3 ಇಲ್ಲ 4 ಮೇಕೆ ಕಟ್ ಮಾಡ್ಬೋದು ಅನ್ಸುತ್ತೆ. ಇಲ್ಲಿ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ, ಬಟ್ ಡೆಕೋರೇಷನ್ ಏನು ಮಾಡಿಲ್ಲ. ಯಾಕಂದ್ರೆ ಹಳ್ಳಿ ಕಡೆ ಗೊತ್ತಲ್ವಾ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಲೂನ್ಗಳಲ್ಲಿ ಆಟ ಆಡೋದಕ್ಕೆ ಅಂತ ಬಂದು ಹೊಡೆದಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಲೇಟಾಗಿ ಡೆಕೋರೇಷನ್ ಮಾಡಕ್ಕೆ ಹೇಳಿದೀವಿ. ಇಲ್ಲಿ ಸ್ನಾನಕ್ಕೆ ಕ್ಯೂ ನಿಂತಿದ್ದಾರೆ ಎಲ್ಲರೂ. ಇದು ನಮ್ಮ ಗುಂಡು ಮರಿ, ಇವಳು ನನ್ನ ಸೊಸೆ ನೋಡಿ. ನಮ್ಮ ಅತ್ತೆ ಆಲ್ರೆಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ನನಗೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮೊದಲು ಪೂಜೆ ಮಾಡಿಬಿಡಿ, ಆಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಅಂದರು. ಹಾಗಾಗಿ ನಾನು ಕೂಡ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾ ಇದ್ದೀನಿ. ಯಶು ಇವತ್ತು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ದಾನೆ, ಯಾಕಂದರೆ ತುಂಬ ಜನ ಇದ್ದಾರಲ್ವ, ಹಾಗಾಗಿ ನನ್ನನ್ನು ಬಿಟ್ಟಿರ್ತಾ ಇಲ್ಲ. ನಮ್ಮ ಅಕ್ಕನ ಮಗ ಎತ್ಕೊಂಡಿದ್ದಾನೆ, ಹಠ ಮಾಡ್ತಾ ಇದ್ದಾನೆ, ಅಮ್ಮ ಎತ್ಕೋ ಎತ್ಕೋ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಜನ ಇದ್ದಾಗ, ಫಂಕ್ಷನ್ ಇದ್ದಾಗ ಅದೆಲ್ಲ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಹಾಗೆ ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಾರಮ್ಮನ ಟೆಂಪಲ್ಗೆ ಹೋಗ್ತಾ ಇರೋದ್ರಿಂದ ಮಾರಮ್ಮನಿಗೆ ಇಷ್ಟ ಆದಂತಹ ಬೆಲ್ಲದನ್ನ ಮತ್ತೆ ಬಿಳಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕಲ್ಲ, ಹಾಗಾಗಿ ಇದೇ ನಮ್ಮೂರಿನ ಚಿಕ್ಕ ಮಾರಮ್ಮನ ದೇವಸ್ಥಾನ. ಬೆಳಗ್ಗೆನೇ ಎಲ್ಲ ದೇವರೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿದ್ದೀವಿ. ಈಗ ತಂದಿರುವಂತಹ ನೈವೇದ್ಯವನ್ನು ಅಂದರೆ ಅನ್ನ, ಬಿಳಿ ಅನ್ನ, ಬೆಲ್ಲದನ್ನ, ಮೊಸರು ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಹಳ್ಳಿ ಕಡೆ ಈ ರೀತಿ ಹಬ್ಬಗಳಾಗಿರ್ಬೋದು, ಫಂಕ್ಷನ್ಗಳಲ್ಲೆಲ್ಲ ಪದ ಹೇಳೋರು ಅಂತ ಬರ್ತಾರೆ, ಅಂತಂದರೆ ಹಾಡು ಹೇಳ್ತಾರಲ್ಲ, ಹಾಗೆ ಇಲ್ಲೂ ಕೂಡ ಅದೇ ರೀತಿ ಹಾಡು ಹೇಳ್ತಾ ಇದ್ದಾರೆ. ನಾವು ಕೂಡ ಭಕ್ತಿಯಿಂದ ದೇವರಿಗೆಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಅಷ್ಟರಲ್ಲಿ ಆಲ್ರೆಡಿ ಟಿಫನ್ ರೆಡಿ ಆಗ್ತಾ ಇತ್ತು, ಯಾಕಂದರೆ ಮನೇಲಿ ತುಂಬ ಜನ ಇದ್ರಲ್ವ, ಹಾಗಾಗಿ ನಾವು ಭಟ್ರಿಗೆ ಹೇಳ್ಬಿಟ್ಟಿದ್ವಿ. ಬಟ್ ಇವರು ಭಟ್ರಲ್ಲ, ನಮ್ಮ ಮಾಮ, ನಮ್ಮಮ್ಮ ಇದ್ದಾರಲ್ಲ ಅವ್ರ ತಮ್ಮ. ಹಳ್ಳಿ ಕಡೆ ಹೇಗೆ ಅಂತಂದರೆ ಭಟ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡ್ತಾರೆ. ಆಲ್ರೆಡಿ ಮನೇಲೆಲ್ಲ ಆಲ್ಮೋಸ್ಟ್ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನನ್ನ ಮಗ ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ. ಯಾಕಂದರೆ ಬೆಂಗಳೂರಲ್ಲಿ ನೋಡ್ಬೋದು ಒಬ್ಬರೇ ಇರ್ತಾರೆ, ಬಟ್ ಈ ರೀತಿ ಹಳ್ಳಿಯಲ್ಲಿ ಹೋದಾಗ ಎಲ್ಲ ಮಕ್ಕಳು ಇರ್ತಾರೆ. ಇವಳು ನಮ್ಮ ಅಕ್ಕನ ಮಗಳು ಜಾನು ಅಂತ ಹೇಳಿಬಿಟ್ಟು ಅವಳು ಆರಾಮಾಗಿ ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಷ್ಟರಲ್ಲಿ ಡೆಕೋರೇಷನ್ ಮಾಡೋದಕ್ಕೂ ಕೂಡ ಬಂದರು, ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ನಾವು ಡಿಸೈನ್ನ ಸೆಲೆಕ್ಟ್ ಮಾಡಿದ್ವಿ, ಮೋಸ್ಟ್ಲಿ ಅದೇ ರೀತಿ ಮಾಡಿಸ್ತಿದ್ದಾರೆ ಅಂದ್ಕೊಂಡೇ ಇದ್ವಿ. ಸಿಂಪಲ್ಲಾಗೇ ಚೆನ್ನಾಗಿ ಡೆಕೋರೇಟ್ ಮಾಡಿಸ್ತಾ ಇದ್ರು, ಅವ್ರ ಪಾಡಿಗೆ ಅವರು ಡೆಕೋರೇಷನ್ ಆಗ್ತಾ ಇತ್ತು. ನಾವು ಕೂಡ ಹಾಗೇ ರೆಡಿ ಆಗೋದಕ್ಕೆ ಅಂತ ಹೊರಟ್ವಿ. ಯಾಕಂತಂದರೆ ಡೆಕೋರೇಷನ್ ಆಗ್ತಿದ್ದ ಹಾಗೇ ನಿಲ್ಲಿಸ್ಬಿಡ್ತಾರಲ್ವ ಕೇಕ್ ಕಟ್ಟಿಂಗಿಗೆ, ಹಾಗಾಗಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ. ನಾನು ಕೂಡ ಸಿಂಪಲ್ಲಾಗಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಜಾಸ್ತಿ ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಜನಗಳೆಲ್ಲ ಬರ್ತಾ ಇದ್ರಲ್ವ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ನಾವು ಕೂಡ ರೆಡಿ ಆಗೋ ಅಷ್ಟರಲ್ಲಿ ಅಡುಗೆನೂ ಕೂಡ ಆಗ್ತಾ ಇತ್ತು. ನಿಮಗೆ ಗೊತ್ತೇ ಇದೆ ಹಳ್ಳಿ ಕಡೆ ಮರಿ ಊಟ ಅಂತಂದರೆ ಏನೆಲ್ಲ ಇರುತ್ತೆ ಅಂತ. ಮುದ್ದೆ, ಅನ್ನ, ಸಾಂಬಾರ್, ಮಟನ್, ಮತ್ತು ಕಾಳುಗೊಜ್ಜು, ಚಿಕನ್ ಫ್ರೈ, ಮೊಟ್ಟೆ, ಐಸ್ ಕ್ರೀಮ್, ಬಾಳೆಹಣ್ಣು ಎಲ್ಲ ಇದ್ದೇ ಇರುತ್ತೆ. ನೋಡಿ ಇಲ್ಲಿ ಜಸ್ಟ್ ಭಟ್ರ ಮೇಲೇ ಡಿಪೆಂಡ್ ಆಗಿಲ್ಲ, ಊರಲ್ಲಿ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡೋ ಅಂಥದ್ದು, ಅದಕ್ಕೆ ಹಳ್ಳಿ ಅಂತ ಅನ್ನೋದು. ಅಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಈ ರೀತಿಯಾಗಿ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಫಸ್ಟು ಮೇನ್ ಅಡುಗೆ ಅಲ್ವಾ, ಅಡುಗೆ ಆದಮೇಲೆ ನಾವು ಕೇಕ್ ಕಟ್ಟಿಂಗಿಗೆ ನಿಲ್ಲಿಸ್ತೀವಿ. ಯಾಕಂತಂದರೆ ಬಂದಿರುವಂಥ ಜನಗಳು ಎಲ್ಲ ಕೇಕ್ ಕಟ್ ಆದಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ನಾವು ಮೊದಲಿಗೆ ಊಟ ಎಲ್ಲ ಆದಮೇಲೆನೇ ಕೇಕ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸುಮಾರು ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗಿಬಿಟ್ಟಿತ್ತು. ನೀವು ನೋಡ್ಬೋದು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. 3 ಜನನೂ ಒಂದೇ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾರೆ, ಒಂದೇ ಕಲರಲ್ಲಿ ಹಾಕ್ಕೊಂಡಿದ್ದಾರೆ. ಮ್ಯಾಚಿಂಗ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು. ಇದು ನನ್ನ ಫ್ಯಾಮಿಲಿ, ನನ್ನ ಅಪ್ಪ, ಅಮ್ಮ, ನಾನು, ನಮ್ಮಿಬ್ಬರು ಅಕ್ಕ. ನಾನು ಅತ್ತೆ ಮಾವಂದಾಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಯಾರ್ದು ಕವರ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಎಲ್ಲರೂ ಅಡುಗೆ ಕಡೆ ಬ್ಯುಸಿ ಇದ್ದರು. ಈಗ ಬಂದಿರೋ ಜನಗಳೆಲ್ಲ ಕೇಕ್ ಕಟ್ ಆಗಿದ ತಕ್ಷಣನೇ ಊಟಕ್ಕೆ ಹೋಗ್ಬಿಟ್ರು. ಮೇನ್ ಹಳ್ಳಿ ಜನಕ್ಕೆ ಏನು ಹೊಟ್ಟೆ ತುಂಬ ಊಟ ಮಾಡಬೇಕು ಬಂದಿರೋ ಜನ ಅನ್ನೋದು ಮೈಂಡಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಮನೆಯವರು ಕೂಡ ಒಂದೇ ಒಂದು ಫೋಟೋದಲ್ಲಿ ಇದ್ದರು, ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ಎಲ್ಲರೂ ಕೂಡ ಊಟ ಮಾಡಿದ್ರು, ತುಂಬಾ ರುಚಿಯಾಗಿದೆ ಅಂತ ಹೇಳಿದ್ರು. ತುಂಬಾ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲರೂ ಬಂದು ಮಗಳಿಗೆ ಆಶೀರ್ವಾದ ಮಾಡಿ ಹೋದ್ರು. ತುಂಬಾ ಖುಷಿ ಆಯಿತು. ನೋಡ್ಬೋದು
ಇದಿನ್ನು ಸ್ಟಾರ್ಟಿಂಗು. ಆಮೇಲೆ ಬರ್ತಾ ಬರ್ತಾ ತುಂಬ ಜನಗಳೆಲ್ಲ ಸೇರಿಕೊಂಡ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ನೈಟ್ ರಿಟರ್ನ್ ಆಗ್ಬಿಟ್ವಿ. ಯಾಕಂತಂದರೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಮ್ಗಲ್ಲಿ ಇರೋಕ್ಕಾಗಲಿಲ್ಲ. ನೈಟೇ ರಿಟರ್ನ್ ಆಗ್ಬಿಟ್ವಿ. ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋಗಳನ್ನು ನಾನು ಕವರ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಹಳ್ಳಿ ಕಡೆ ಮೊಬೈಲ್ನ ಜಾಸ್ತಿ ಇಟ್ಕೊಂಡು ನಿಂತ್ಕೊಳ್ಳೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಅವ್ರಿಗೇನು ಅಂತಂದರೆ ಬಂದಿರೋ ಜನಗಳನ್ನು ಚೆನ್ನಾಗಿ ಉಚ್ಚರಿಸಿ ಕಳಿಸ್ಬೇಕು ಅನ್ನೋದಿರುತ್ತೆ. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಕವರ್ ಮಾಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನು ಕವರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಕೇಳ್ಕೊತಾ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್.